ಭೀಮ್ ದಮನಿತರ ಸಂರಕ್ಷಣಾ ಸಮಿತಿ ವತಿಯಿಂದ ಸಿದ್ಧಾರ್ಥಾನಂದ್ ಮಾಲೂರ್ ಅವರನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಮಾನ್ಯ ಜನಪ್ರಿಯ ಶಾಸಕರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಏಕವಚನದಲ್ಲಿ ಪದ ಬಳಕೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಿದ್ಧಾರ್ಥಾನಂದ್, ನಿನಗೆ ಇದು ಶೋಭೆ ತರಲ್ಲ. ನಿನ್ನ ಘನತೆ ಏನು, ಅವರ ಅರ್ಹತೆ ಏನು? ಅವರ ಜನಸೇವಕರು 2ನೇ ಬಾರಿ MLA ಆಗಿದ್ದಾರೆ. 124 ವೋಟ್ ಅಂತಲ್ಲ, ಒಂದು ಓಟದಲ್ಲಿ ಗೆದ್ರು ಅದು ಗೆಲುವೆ. ಯಾವುದೇ ಒಂದು ಪಂದ್ಯದಲ್ಲಿ 1 ರನ್ ಮಾಡಿದ್ರು ಗೆಲುವೆ. ನೀನು ಅರ್ಥ ಮಾಡ್ಕೋಬೇಕು. ನಿನ್ನಿಷ್ಟಾನುಸಾರವಾಗಿ ನೀನು ಏಕವಚನದಲ್ಲಿ ಹೆದರಿಕೆಗಳಿಗೆ ಬೆದರಿಕೆಗಳಿಗೆ ನಮ್ಮ MLA ಅವರು ನಾವ್ಯಾರು ಕುಗ್ಗಲ್ಲ. ಯಾಕಂದ್ರೆ ನಾವು ನಮ್ಮ ಜನಪ್ರಿಯ ಶಾಸಕರ ಪರವಾಗಿ ಯಾಕಿದೀವಂದ್ರೆ, ತಾಲೂಕಿನಲ್ಲಿ ಸಾಮಾಜಿಕ ನ್ಯಾಯ ಕೊಡುವಂತ ಏಕೈಕ ಶಾಸಕರು ಯಾರನ್ನ ಇದ್ರೆ ಅದು ನಮ್ಮ KY ನಂಜೇಗೌಡರು ಮಾತ್ರ. ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಎಲ್ಲಾ ಸಮುದಾಯಗಳವರನ್ನು ಜೊತೆಗಿಟ್ಟುಕೊಂಡು ತಳ ಸಮುದಾಯಗಳನ್ನು ಮೇಲೆತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ತಾಲೂಕು ಆಡಳಿತ ಎಲ್ಲಾ SC STಗಳನ್ನ ಕಡೆಗಣಿಸ್ತಾ ಇದ್ರು. ಆದ್ರೆ ಇವರು 2ನೇ ಬಾರಿ ಶಾಸಕರಾದ ಮೇಲೆ ಎಲ್ಲಾ ವರ್ಗಗಳಿಗೂ ಸಾಮಾಜಿಕ ನ್ಯಾಯ ಕೊಡ್ತಾ ಇದ್ದಾರೆ. ಇವತ್ತು ಪ್ರತಿನಿತ್ಯ ಆಗ್ಬಹುದು, ಅವ್ರ ಮನೆ ಹತ್ರ ಹೋದ್ರೆ 500 ರಿಂದ 600 ಜನ ಇರ್ತಾರೆ. ಯಾಕಂದ್ರೆ ಸ್ಥಳೀಯರವರು ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳಿಗೆ ಅವರು ಸ್ಪಂದಿಸ್ತಾರೆ. ಅದ್ರ ಆಗುತ್ತೋ ಹೋಗುತ್ತೋ ನಾನಿದ್ದೀನಿ, ತಾಲೂಕಿನ ಸ್ಥಳೀಯರ ಪರವಾಗಿ ನಾನಿದ್ದೀನಿ, ನಿಮ್ಮ ಯೋಗಕ್ಷೇಮ ಏನು, ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ನಾನು ಪ್ರತಿನಿತ್ಯ ಸಿಗ್ತೀನಿ ಅಂತ ಆದ್ರೂ ಭರವಸೆ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಡೀತಾ ಇದ್ದಾರೆ. ಹೊರಗಿನಿಂದ ಬಂದ ಶಾಸಕರು ಬರೀ ಚುನಾವಣೆ ಸಂದರ್ಭದಲ್ಲಿ ಬಂದು ಮತ ಹಾಕಿಸ್ಕೊಂಡು ಹೋದ್ರೆ ಮತ್ತೆ ಅವ್ರನ್ನ ನಾವು ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಅದೆಲ್ಲ ನಾವು ನೋಡಿದೀವಿ. ಮಾಜಿ ಸಚಿವರಾಗಿದ್ರು, ಮಾಜಿ ಶಾಸಕರು, ಅವ್ರನ್ನೆಲ್ಲ ಭೇಟಿ ಮಾಡಲು 10,000 ರೂಪಾಯಿ ಬಡಬಗ್ರ ಹಣ ಖರ್ಚು ಮಾಡ್ಕೊಂಡು ಹೋಗಿ ಭೇಟಿ ಆಗಂತ ದಿನಗಳನ್ನು ನಾವು ನೋಡಿದೀವಿ. ಆದ್ರೆ ಇವರು ಪ್ರತಿನಿತ್ಯ ರಾಜ್ಯದಲ್ಲಿ ಯಾರಾದ್ರೂ ಒಬ್ಬ ಶಾಸಕರು ಪ್ರತಿನಿತ್ಯ ಉಚಿತವಾಗಿ ಸಿಗುವಂತ ಶಾಸಕರಿದ್ರೆ ಅದು KY ನಂಜೇಗೌಡರು ಮಾತ್ರ. ಇದು ನೆನಪಲ್ಲಿ ಇಟ್ಕೋಬೇಕು. ಒಬ್ಬ ಸಚಿವರು ಯಾವ ರೀತಿ ವೇಳಾಪಟ್ಟಿ ಬಿಡ್ತಾರೋ ಆ ರೀತಿ ಪ್ರತಿನಿತ್ಯ ಯಾವ ಸಮಯದಲ್ಲಿ ಎಲ್ಲಿ ಸಿಗ್ತಾರೆ ಅನ್ನೋದನ್ನ ವೇಳಾಪಟ್ಟಿ ಕೊಡುವ ಶಾಸಕರು ಮಾನ್ಯ ಜನಪ್ರಿಯ KY ನಂಜೇಗೌಡರು ಮಾತ್ರ. ಇವತ್ತು ನಮ್ಮ SC STಗಳಿಗೆ ಎಲ್ಲಾ ರೀತಿಯ ಅಧಿಕಾರ ಕೊಡ್ತಾ ಇದ್ದಾರೆ. ಅವ್ರ ಅಕ್ಕಪಕ್ಕ ಇರೋರೆಲ್ಲ ನಾವೇ SC STಗಳು. ನೀನ್ ಯಾವ ನೈತಿಕತೆ ಮೇಲೆ ನಮ್ಮ ನಂಜೇಗೌಡರ ಬಗ್ಗೆ ನೀನ್ ಆರೋಪ ಮಾಡ್ತೀಯ? ಮೆಗಾ ಡೈರಿ ಅಂತ ಆರೋಪ ಮಾಡ್ತೀಯ. ಅದು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೀರಾ. ಕಾನೂನು ಎಲ್ರಿಗೂ ಒಂದೇ. ಮತ್ತೆ ಅದ್ಯಾವ್ದ್ಯಾವ್ದೋ ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದೀಯ. ಅರಣ್ಯ ಬಗ್ಗೆ ಮಾತಾಡ್ತಾ ಇದೀಯ. ಅದಕ್ಕೆಲ್ಲ ಸರ್ಕಾರ ಇದೆ, ಅದಕ್ಕೆ ಆದ ಒಂದು ಸಂಬಂಧಪಟ್ಟ ಇಲಾಖೆಗಳಿದೆ. ಅವ್ರು ಅದಕ್ಕೆ ರಿಪೋರ್ಟ್ ಹಾಕ್ತಾರೆ. ಅದು ನೀನ್ ಹೇಳೋ ಅವಶ್ಯಕತೆ ಇಲ್ಲ. ಮತ್ತೆ ಗಣಿಗಾರಿಕೆ ಅಂತ ಹೇಳ್ತೀಯ, ಅದಕ್ಕೆ ರಾಯಲ್ಟಿ ಇದು ಕೋರ್ಟ್ ಅಲ್ಲಿ ನಡೀತಾ ಇದೆ, ಹೈಕೋರ್ಟ್ ಅಲ್ಲಿ. ಅದು ಎಷ್ಟು ಡಿಕ್ಲೇರ್ ಮಾಡ್ತದೆ ಕೋರ್ಟ್ಗೆ ಎಲ್ಲರೂ ಭದ್ರಾಗಿರ್ಬೇಕನ್ನೋದು. ನೀನ್ ಹೇಳ್ದಷ್ಟು ಆರೋಪಗಳು ಇನ್ನೊಂದು ಮತ್ತೊಂದು ಇಲ್ಲ. ಇವತ್ತು ಕಾಂಗ್ರೆಸ್ ಅಂದ್ರೆ ನಮ್ಮ KY ನಂಜೇಗೌಡರು. ಅವ್ರು ಬಂದ್ 20 ವರ್ಷ ಆಗಿತ್ತು ಕಾಂಗ್ರೆಸ್ ಮುಗ್ದೋದ ಅಧ್ಯಾಯ ಅನ್ನೋ ನಿಟ್ಟಿನಲ್ಲಿ ಅವರು ಅದೃಷ್ಟವಂತರಾಗಿ ಬಂದು ಇವತ್ತು ಕಾಂಗ್ರೆಸ್ ಕಟ್ಟಿ ಪ್ರತಿಯೊಬ್ಬರು ಇವತ್ತು ಅಲ್ಪಸಂಖ್ಯಾತರಿಗಾಗ್ಬಹುದು, ದಲಿತರಿಗಾಗ್ಬಹುದು, ಎಲ್ಲಾ ಜಾತಿಯ ಬಡವರ ಪರವಾಗಿ ಇವತ್ತು ತಾಲೂಕಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಮಾನ್ಯ ಜನಪ್ರಿಯ ಶಾಸಕರು KY ನಂಜೇಗೌಡರು ಮಾತ್ರ. ನೀನ್ ಇಷ್ಟಾನುಸಾರವಾಗಿ ಮಾತಾಡ್ತಾ ಇದ್ರೆ ನಾವೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋರಂತೂ ಅಲ್ಲ. ಮುಂದಿನ ದಿನಗಳಲ್ಲಿ ನಿನಗೆ ತಕ್ಕ ಶಾಸ್ತಿ ಕಲಿಸ್ಬೇಕಾಗ್ತದೆ. ಏನು ಅವ್ರ ಆರೋಪ, ಯಾರಿಗೆ ಏನ್ ಅನ್ಯಾಯ ಮಾಡಿದ್ದಾರೆ ರಾಜ್ಯದಲ್ಲಿ ಎಲ್ರಿಗೂ ಗೊತ್ತು. ಇಡೀ ರಾಜ್ಯದಲ್ಲಿ ಎಲ್ಲಾ ನಿಧಿನು 5 ಏನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಆದ್ರಲ್ಲೂ ರಾಜ್ಯದಲ್ಲಿ ವಿಶೇಷ ಅನುದಾನ ತಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಬಡವರ ಕೆಲಸಗಳು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಜನಸೇವಕರಾಗಿ ಒಂದಲ್ಲ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸಿಗ್ತಾ ಇದ್ದಾರೆ. ಬೇರೆ ಕ್ಷೇತ್ರಗಳಲ್ಲಿ ಹೋದ್ರೆ MLA ಹುಡುಕೋಕೆ ಕಷ್ಟ ಇದೆ. ನಮ್ MLA ಹುಡುಕೊಡಿ ಅಂತ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಶಾಸಕರು ಪ್ರತಿನಿತ್ಯ ಅವ್ರ ಮನೆಯಲ್ಲಿ ಹೋದವರಿಗೆ ತಿಂಡಿ, ಕಾಫಿ, ಉಪಚಾರ, ಯೋಗಕ್ಷೇಮವನ್ನು ವಿಚಾರಿಸುವಂತ ಕುಟುಂಬ ಯಾವ್ದನ್ನ ಇದ್ರೆ ಅದು ನಮ್ಮ ಮಾನ್ಯ ಜನಪ್ರಿಯ ಶಾಸಕರ ಕುಟುಂಬ. ನೀನ್ ತಿಳ್ಕೊಂಡಂಗೆ, ನೀನ್ ಹೇಳ್ದಂಗೆ ನಾವ್ಯಾರು ಕೇಳಕ್ಕೆ ನಮ್ಮ ತಾಲೂಕಿನಲ್ಲಿ ಯಾರು ದಡ್ರಿಲ್ಲ. ನಿನಗೆ ಯಾರೋ ಹೇಳಿ ನಮ್ಮ ಶಾಸಕರ ವಿರುದ್ಧ ಅಪಪ್ರಚಾರ ಮಾಡಿಸ್ತಾ ಇದ್ದಾರೆ. ಆದ್ರೆ ನಾವು ಪ್ರತಿನಿತ್ಯ ಇರೋರು, ಪ್ರತಿನಿತ್ಯ ನಮ್ಮೊಟ್ಟಿಗೆ ನಮ್ಮ ಶಾಸಕರು ಇರೋರು, ನಾವು ಯಾವುದೇ ಒಂದು ಸಮುದಾಯ ವಿಚಾರವಾಗಿ ಕರ್ಕೊಂಡೋದ್ರೆ ಅಲ್ಲೇ ಸ್ಥಳದಲ್ಲೇ ಪರಿಹಾರ ಹುಡುಕೊಡುವಂತ ಏಕೈಕ ಶಾಸಕರು ಮಾನ್ಯ ಜನಪ್ರಿಯ ಶಾಸಕರು.
ಮಾನ್ಯ ಕೃಷ್ಣಯ್ಯ ಶೆಟ್ಟಿ ಇದ್ದಾಗೂ ನಾವ್ ಯಾರು ಹೋಗಿಲ್ಲ, ನಮ್ಗೆ ಅರ್ಹತೆ ಇರ್ಲಿಲ್ಲ, ನಮ್ಮನ್ನು ಸೇರ್ಸ್ಕೊಂತ ಇರ್ಲಿಲ್ಲ, ನಾವು ಕೀಳು ಜಾತಿ ಅಂತ. ಮಾಜಿ ಶಾಸಕರಿದ್ದಾಗ ಒಂದು ದಿನ ನಾವು ಮುಖಾಮುಖಿ ನಮ್ಗೆ ಇಂತ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ದವ್ರಲ್ಲ. ಆದ್ರೆ ಅವರ ನಾಯಕತ್ವವನ್ನು ಮೆಚ್ಚಿ ನಾನಿವತ್ತು ನಮ್ಮ ಜನಪ್ರಿಯ ಶಾಸಕರು KY ನಂಜೇಗೌಡರು ಸಾಹೇಬರ ಜೊತೆ ಇದ್ದೀವಿ. ಯಾಕಂದ್ರೆ ಅವರು ಸಾಮಾಜಿಕ ನ್ಯಾಯ ನೀಡ್ತಾರೆ, ಅವರು ಪ್ರತಿಯೊಂದು ಕಷ್ಟಗಳಿಗೂ ನಮ್ಗೆ ಬೆನ್ನೆಲುಬಾಗಿದ್ದಾರೆ. ಇವತ್ತು ಯಾರಾದ್ರೂ ಪ್ರತಿಯೊಂದು ಆಪೋಸಿಷನ್ ಪಾರ್ಟಿಯವರಿಗೂ ಬೆನ್ನೆಲುಬಾಗಿ ನಿಂತಿರುವ ನಾಯಕ ಯಾರನ್ನ ಇದ್ರೆ ತಾಲೂಕಿನ ಮಣ್ಣಿನ ಮಗ KY ನಂಜೇಗೌಡರು. ಅದನ್ನ ನೀನು ಸಹಿಸಿಕೊಳ್ಳದೆ ಅಪಪ್ರಚಾರ ಮಾಡಿ ಪ್ರತಿಯೊಂದು ವಿಚಾರದಲ್ಲೂ ನೀನು ಕೀಳಾಗೆ ಮಾತಾಡ್ಕೊಂಡು ಬರ್ತಾ ಇದೀಯ. ನಿನ್ನ ಆಡುವ ಮಾತುಗಳಿಗೆ ಉರುಳಿಲ್ಲ, ಸತ್ಯಕ್ಕೆ ದೂರವಾದ ಮಾತುಗಳನ್ನ ಹೇಳ್ಕೊಂಡು ಬರ್ತಾ ಇದೀಯ. ಇಲ್ಲಿ ತಾಲೂಕಿನಲ್ಲಿ ಯಾರು ದೊಡ್ಡ ಜನರು ಯಾರು ಇಲ್ಲ, ಯಾರಿಗೂ ಕಿರುಕುಳ ಕೊಡ್ತಾ ಇಲ್ಲ, ತಾಲೂಕು ಆಡಳಿತವನ್ನು ದುರುಪಯೋಗ ಎಲ್ಲೂ ಮಾಡ್ಕೊಂಡಿಲ್ಲ, ಮತ್ತೆ ಚುನಾವಣಾ ಗಿಮಿಕ್ ಅಂತೂ ಮಾಡೋದೇ ಇಲ್ಲ. ಅವರು ಹೇಳ್ದಂಗೆ ನುಡಿತಾ ಇದ್ದಾರೆ, ಯಾವ್ದು ಅಕ್ರಮನೂ ಮಾಡ್ತಾ ಇಲ್ಲ, ಯಾವ್ದು ಭ್ರಷ್ಟನೂ ಇಲ್ಲ. ಆ ತರ ಇದ್ರೆ ಕಾನೂನು ನ್ಯಾಯಾಂಗ ಕಣ್ಣು ಮುಚ್ಚಿ ಕುತ್ಕೊಂಡು ಇರುವಂತ ಪರಿಸ್ಥಿತಿ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ಫುಲ್ ಆಕ್ಟಿವ್ ಆಗಿದೆ. ಯಾರು ವಿನಾಕಾರಣ ಕೇಸುಗಳು ಇವತ್ತಿಗೂ ಈ ತಾಲೂಕಲ್ಲಿ ನಡೆದೇ ಇಲ್ಲ, ನಡೀತಾನೆ ಇಲ್ಲ. ನಿನಗೆ ಯಾರೋ ಇಲ್ಲ ಸಲ್ಲದ್ದು ಹೇಳಿ ನಮ್ಮ ಶಾಸಕರ ವಿರುದ್ಧ ಅಪಪ್ರಚಾರ ಮಾಡ್ತಾರೆ. ನೀನೇನಾದ್ರೂ ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ದಲಿತ ಮುಖಂಡರು, ಕಾಂಗ್ರೆಸ್ ಪಕ್ಷದ ಎಲ್ಲ ದಲಿತ ಮುಖಂಡರುಗಳೆಲ್ಲ ನಿನಗೆ ಚೀಮಾರಿ ಆಗ್ತೀವಿ, ನಿನಗೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಕಳಿಸ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಅನಂತ್. ಇದರಲ್ಲಿ ಇಷ್ಟಕ್ಕೆ ನೀನು ಬಿಟ್ರೆ ಸರಿ, ಮುಂದೆ ಏನಾದ್ರೂ ನಮ್ಮ ಶಾಸಕರ ವಿರುದ್ಧ ಅಪಪ್ರಚಾರ ಮಾಡಲು ಹೊರಟ್ರೆ ನಿನಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅನಂತ್. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.